ಎಲ್ಲರಿಗೂ ನಮಸ್ಕಾರ. GB ಫೌಂಡೇಶನ್ಸ್ ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ವತಿಯಿಂದ ಕರ್ನಾಟಕದ ಸಮಸ್ತ ಜನತೆಗೆ ಅಭಿನಂದನೆಗಳು. ಮಾಸ್ಟರ್ಸ್, ಇವತ್ತಿನ ದಿನ ನಿಮ್ಮೊಂದಿಗೆ ನಾನು ಒಂದು ಪ್ರಶ್ನೆಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದ್ದಕ್ಕಿದ್ದಂಗೆ ಭಗವಂತ ಪ್ರತ್ಯಕ್ಷ ಆಗಿ ಒಂದು ವರವನ್ನು ಕೊಡೋಕ್ಕೆ ನಾನು ನಿನ್ನ ಹತ್ರ ಬಂದಿದ್ದೀನಿ ಅಂತ ಕೇಳಿದ್ದಾಗ ಯಾವ ವರವನ್ನು ಕೇಳ್ತೀರ ನೀವು? ಯೋಚನೆ ಮಾಡಿ ಮಾಸ್ಟರ್ಸ್. ಭಗವಂತನ ಹತ್ರ ಇರೋದು, ನಾವು ಬೇಡಬೇಕಾಗಿರೋದು ಜೀವನವನ್ನು ಸಂಪೂರ್ಣವಾಗಿ ಜೀವಿಸೋದಕ್ಕೆ ಬೇಕಾಗಿರುವಂಥ ಅವಗಾಹನೆಯನ್ನು ಕೊಡು ಅಂತ. ಮಾಸ್ಟರ್ಸ್, GB ಫೌಂಡೇಶನ್ಸ್ ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ಪ್ರತಿ ತಿಂಗಳು ಹೊಸ ಯುಗದ ಶಂಬಾಲ ಆಗಿರುವಂಥ ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ ಆಧ್ಯಾತ್ಮಿಕ ಅವಗಾಹನಾ ಶಿಬಿರವನ್ನು ಈಗಾಗಲೇ ಸುಮಾರು 2 ವರ್ಷದಿಂದ ನಡೆಸ್ಕೊತ ಬಂದಿದೆ. ಈ ವಿಷಯವು ತಮ್ಮೆಲ್ಲರಿಗೂ ಗೊತ್ತಿದೆ. 21 ಸಲ ನಾವು ಆಧ್ಯಾತ್ಮಿಕ ಅವಗಾಹನಾ ಶಿಬಿರಗಳನ್ನು ಆಚರಿಸಿದ್ದೀವಿ. ಇದೇ ತಿಂಗಳು ಫೆಬ್ರವರಿ 20 ಗುರುವಾರ ಮಧ್ಯಾಹ್ನ 3 ಗಂಟೆಯಿಂದ ಫೆಬ್ರವರಿ 23 ಭಾನುವಾರ ಮಧ್ಯಾಹ್ನ 3 ಗಂಟೆಯವರೆಗೂ ಆಧ್ಯಾತ್ಮಿಕ ಅವಗಾಹನಾ ಶಿಬಿರ ಧ್ಯಾನ ಹಬ್ಬ 3 ಅಂದರೆ 3ನೇ ಬಾರಿ ನಡೆಯಲಿರುವಂಥ ಧ್ಯಾನ ಹಬ್ಬ ಶಿಬಿರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಬಾರಿ ನಡೆಯಲಿರುವಂಥ ಧ್ಯಾನ ಹಬ್ಬ 3ರಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಮಾಸ್ಟರ್ಸ್, ಅವಗಾಹನ ಅಂದರೆ ಸಂಪೂರ್ಣ ಅವಗಾಹನೆ, ಆಧ್ಯಾತ್ಮಿಕ ಶಾಸ್ತ್ರ, ಜೀವನಶಾಸ್ತ್ರ, ನಮ್ಮ ಜೀವನವನ್ನು ನಡೆಸ್ತಾ ಇರುವಂಥ ಮನೋಶಾಸ್ತ್ರದ ಸಂಪೂರ್ಣ ಅವಗಾಹನೆಯನ್ನು ಪಡೆದು ಬುದ್ಧನಾಗುವುದು ಹೇಗೆ ಅಂತ ತಿಳಿಯಲು ತಾವೆಲ್ಲರೂ ಬನ್ನಿ, ಭಾಗವಹಿಸಿ. ಧ್ಯಾನ ಹಬ್ಬ 3 ಆಧ್ಯಾತ್ಮಿಕ ಅವಗಾಹನಾ ಶಿಬಿರ ಫೆಬ್ರವರಿ 20ರಿಂದ 23ರವರೆಗೂ. ಥ್ಯಾಂಕ್ ಯು ಮಾಸ್ಟರ್ಸ್. ನಿಮಗಾಗಿ ಕಾದಿರುವೆ. ನಿಮ್ಮ ಕೋಟೇಶ್ವರ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.